ಪೂಜ್ಯರಾಗಿರುವ ಜ್ಞಾನೇಶ್ವರ ಮಹಾಸ್ವಾಮಿಗಳವರು ನಾಗರಾಳ ಪೂಜ್ಯರು ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ಶ್ರೀಚರಣಗಳಲ್ಲಿ ಪ್ರಾರ್ಥನೆ. ಯದಂಗೇ ಕಮಲದುಂದಂ ತಾಪತ್ರಯ ನಿವಾರಕಂ ಶಾಂತಿ ಕಪದಂ ದೇವಂ ಶುದ್ಧಾರೂಪಂ. ಆರಾಧ್ಯ ದೈವ ಅದ್ವೈತ ಸಾಮ್ರಾಟ ಚಕ್ರವರ್ತಿ ಪರಮೇಶ್ವರನ ಪರಾವತಾರಿ ಸಕಲ ಮತೋದ್ಧಾರಕ ಸರ್ವಧರ್ಮಗಳ ಸಮನ್ವಯಾಚಾರ್ಯರಾಗಿರುವ ಜಗದ್ಗುರು ಸಿದ್ಧಾರೂಢಪ್ಪನವರ ಮೌನ ಮುನಿ ಸ್ಥಿತ ಪ್ರಜ್ಞೆ ನೋಟ ಮಾತ್ರದಿಂದಲೇ ವಿಶ್ವದ ಜೀವಿಗಳನ್ನು ಆಶೀರ್ವದಿಸಿರುವ ಗುರುನಾಥಾರ್ಧಪ್ಪಗಳ ಪರಮಾವತಾರಿಗಳಾಗಿರುವ ಸದ್ಗುರುಗಳ ಅತ್ಯಂತ ಕ್ಲಿಷ್ಟವಾಗಿರುವ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಗ್ರಂಥಗಳಿಗೆ ಭಾಷ್ಯವನ್ನು ನೀಡಲು ಸುಲಭವಾಗಿ ಅವತಾರ ಮಾಡಿದರು. ಆರುಢಜ್ಯೋತಿ ಬ್ರಹ್ಮಶ್ರೀ ಶಿವಪುತ್ರ ಸ್ವಾಮೀಜಿಯವರ ಶ್ರೀಚರಣಗಳನ್ನು ಎಲ್ಲ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಜಗದ್ಗುರು ಸಿದ್ಧಾರೂಢರ ದಿವ್ಯ ಚರಿತೆಯ ಶತಮಾನೋತ್ಸವ ಮತ್ತು ಹಲವು ಕಾರ್ಯಕ್ರಮಗಳೊಂದಿಗೆ ಈ ಕಾರ್ಯಕ್ರಮ ಯಥಾಸಾಂಗವಾಗಿ ಸಾಗಿದೆ. ಭವ್ಯಮಯವಾಗಿರತಕ್ಕಂಥ ವಿಶ್ವ ವೇದಾಂತ ಪರಿಷತ್ತಿನ ದಿವ್ಯ ಸನ್ನಿಧಾನವನ್ನ ವಹಿಸಿಕೊಂಡಿರುವ ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ಮಾತನಾಡುವ ನಡೆದಾಡುವ ದೇವರೆಂದೇ ಖ್ಯಾತನಾಮರಾದ ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಗಳ ಶ್ರೀಚರಣಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಎನ್ನ ವಿದ್ಯಾಗುರುಗಳಿಗೂ ದಂಡವತ್ ನಮನಗಳನ್ನು ಹೇಳಿ ಉಪಸ್ಥಿತರಿರುವ ಸಮಸ್ತ ಎಲ್ಲ ಪೂಜ್ಯರ, ಮಾತಾಜಿಯವರ ಎಲ್ಲ ಶರಣ ಶರಣೀಯರ ಸುದು ಹೃದಯದಲ್ಲಿ ಬೆಳಗುವ ಪರಮಾತ್ಮನಿಗೆ ಶತನಮನಗಳನ್ನು ಹೇಳಿ ಆದಿಗುರು ಶಂಕರ ಭಗವತ್ಪಾದಾಚಾರ್ಯರ ಒಂದು ಶ್ಲೋಕದ ಒಂದು ವಿಚಾರ ಇವತ್ತು ಆಯ್ಕೆಗಾಗಿ ಇಟ್ಟುಕೊಂಡಿರತಕ್ಕಂತಹ ವಿಷಯ. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನ ಪರಹ ಅಂತೇಳಿ ಇಲ್ಲಿ ಕೋಟಿ ಗ್ರಂಥಗಳ ವಿಚಾರವನ್ನ ನಾನು ಅರ್ಧ ಶ್ಲೋಕದಲ್ಲಿ ಹೇಳ್ತೀನಿ ಎನ್ನತಕ್ಕಂಥ ವಿಚಾರವನ್ನು ಸಹಿತ ಬರ್ತದೆ. ವಿಶೇಷವಾಗಿ ಗೊತ್ತಾಗಿದ್ದು ಏನು ಅಂತ ಕೇಳಿದ್ರೆ ಬ್ರಹ್ಮಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನ ಪರಹ ಅಂತ ಹೇಳಿ, ಅಂದ್ರೆ ಅರ್ಥಾರ್ಥ ಏನು ಅಂತ ಕೇಳಿದ್ರೆ ವೇದಾಂತ ನಿಗಮಗಳು ಏನು ಹೇಳಲಿಕ್ಕೆ ಹೊರಟಿದ್ದಾವೆ ಅಂತ ಕೇಳಿದರೆ ಬ್ರಹ್ಮ ಒಂದೇ ಸತ್ಯ, ಜಗತ್ತನ್ನೋದು ಮಿಥ್ಯ. ಜಗತ್ತನ್ನೋದು ಮಿಥ್ಯ ಅಂತ ಕೇಳಿದಾಗ ಹೆಂಗಿದ ಜಗತ್ತು ಮಿಥ್ಯ? ಇಷ್ಟು ವ್ಯವಹಾರ ಮಾಡ್ತೀವಿ, ಇಷ್ಟೆಲ್ಲ ಇದರಲ್ಲಿ ನಾವು ತೊಡಗಿಸಿಕೊಂಡ್ವಿ, ಹೆಂಗ ಸುಳ್ಳ? ಯಾರಿಗೆ ಇದು ಅಂತ ಕೇಳಿದ್ರೆ ಇದರಲ್ಲಿ ಸಿಕ್ಕಿ ಹಾಕಿಕೊಂಡಿರತಕ್ಕಂಥವ್ರಿಗೆ ಹಿಂಗಾಗ್ತದ. ಅದಕ್ಕೆ ಸಂವಾದಿ ವಿಸಂವಾದಿ ಅಂತ ತಿಳ್ಕೊಂಡು
ಎಷ್ಟೋ ಜನ್ಮಗಳನ್ನು ಗತಿಸಿದರೂ ಸಹಿತ ಜೀವನದ ಸಾಫಲ್ಯ ಆಗುವುದು ಎಲ್ಲಿ ಅಂತ ಕೇಳಿದರೆ ಈ ಜಗತ್ತಿನಲ್ಲಿರತಕ್ಕಂಥ ಭೋಗಗಳು ವೈಭವಗಳು ಎನ್ನತಕ್ಕಂಥವುಗಳು ಏನು ಅಂತ ಕೇಳಿದರೆ ಇವು ಯಾವುಗಳು ಶಾಶ್ವತ ಅಲ್ಲ, ಜಗತ್ತೇ ಸುಳ್ಳ ಅನ್ನುವಂಥ ಭಾವನೆಯ ಸ್ಥಿತ್ಯಂತರದಲ್ಲಿ ಯಾವಾಗ ನಿಲ್ಲುತ್ತಾನೆಯೋ ಅವನಿಗೆ ಏನಾಗೈತಿ ಅಂತ ಕೇಳಿದ್ರೆ ಪ್ರವೃತ್ತಿ ಜನಕತ್ವ ಕಟ್ಕೊಡೋದಿಲ್ಲ. ಹಾಗಾಗಿ ವಿಶ್ವವಾದಿ ಭಾವ ಈ ಕಡೆ ಟರ್ನ್ ಯಾವಾಗ ಈ ಕಡೆ ಪಾರಮಾರ್ಥದ ಕಡೆ ಟರ್ನ್ ಆಗ್ತದಲ್ಲ ಅವಾಗ ಇದು ಸತ್ಯ ಎನ್ನತಕ್ಕಂಥದ್ರ ಕಡೆಯಿಂದ ಬಿಟ್ಟು ಮಿಥ್ಯೆ ಎನ್ನತಕ್ಕಂಥದ್ರ ಕಡೆ ಬಂದ ಅಂದಾಗ ಅವನಿಗೆ ಯಾವ ಮಾತುಗಳು ರುಚಿ ಅನ್ನಿಸ್ತಾವೆ ಅಂತ ಕೇಳಿದರೆ ಜ್ಞಾನಿಗಳ ಹೇಳಿರ್ತಕ್ಕಂಥದ್ದು ಸತ್ಯ, ಬ್ರಹ್ಮವೇ ಸತ್ಯ, ಜಗತ್ತು ಮಿಥ್ಯ. ಯಾವನ ಪುಣ್ಯ ಒದಗಿ ಬಂದಿದೆಯೋ, ಯಾವನ ಜೀವನ ಸಾರ್ಥಕ್ಯ ಆಗತಕ್ಕಂಥ ಸ್ಥಿತಿ ಬಂದಿದೆಯೋ ಅಂಥವನಿಗೆ ಇಂಥ ಭಾವ ವ್ಯಕ್ತ ಆಗ್ತೈತೆ ಹೊರತು ಇರಲಿಲ್ಲ ಅಂದ್ರೆ ಸಾಧ್ಯ ಇಲ್ಲ, ಅವನಿಗೆ ಮಾತ್ರ ಈ ಕಡೆ ಬರ್ಲಿಕ್ಕೆ ಸಾಧ್ಯ. ಹಾಗಾಗಿ ಜ್ಞಾನಿಗಳಾಗಿರತಕ್ಕಂಥವರು ಸಹಿತ ಈ ಜಗತ್ತೇ ಇಲ್ಲ ಎನ್ನತಕ್ಕಂಥ ನಿರ್ಣಯಕ್ಕೆ ಬಂದು ನಿಂತಿದ್ದಾರೆ ಎಂದಾಗಲೇ ಜ್ಞಾನಿಗಳಾಗಿರತಕ್ಕಂಥವರು ಬ್ರಹ್ಮವೇ ಸತ್ಯ, ಜಗತ್ತು ಮಿಥ್ಯ. ಎಲ್ಲಿಯ ಪರ್ಯಂತರ ಅಂತ ಕೇಳಿದರೆ ಸುಖೇಚ ಸುವಿಚಾರಣ ತನುಮಾನಸ ಸತ್ವಾಪತ್ತಿ ಅಸೌಸಕ್ತಿ ಪದಾರ್ಥಭಾವಿ. ಆ ಪದಾರ್ಥ ಭಾವಿನಿ ಬಂದಾಗಲೂ ಸಹಿತ ಅದರ ಹಿಂದಿನ ಭೂಮಿಕೆಯೊಳಗ ಇದು ಸತ್ಯ ಸತ್ಯ ಎನ್ನತಕ್ಕಂಥ ಶೋಕ ನಾವೆಷ್ಟು ಶಾಸ್ತ್ರ ಕೇಳಿ ಏನ್ ಮಾಡಿದ್ರು ಸಹಿತ ಸ್ವಲ್ಪ ಹಾಗೆ ಸುಳಿತಾ ಇರ್ತದೆ. ಮತ್ತಷ್ಟು ನಿಧಿಧ್ಯಾಸನಕ್ಕೆ ಒಳಪಟ್ಟಿರತಕ್ಕಂಥ ವ್ಯಕ್ತಿಗೆ ಏನಾಗಿಬಿಡುತ್ತದೆ ಅಂತ ಕೇಳಿದರೆ ಮುಂದೆ ಹೋದಾಗ ಈ ಜಗತ್ತೆನ್ನತಕ್ಕಂಥದ್ದು ಸಂಪೂರ್ಣವಾಗಿ ಸುಳ್ಳ ಎನ್ನತಕ್ಕಂಥದ್ದು ನಿರ್ಣಯಕ್ಕೆ ಬಂದ ಅಂದ್ರೆ ಲೋಕಗಳಲ್ಲಿರತಕ್ಕಂಥ ಭೋಗಗಳು, ಇಲ್ಲಿರತಕ್ಕಂಥ ಸುಖಗಳು ಇವೆಲ್ಲವೂ ತುಚ್ಛೀಕರಣಗೊಂಡು ತನ್ನ ಆತ್ಮಸ್ಥಿತಿಯ ಸುಖದಲ್ಲಿ ನೆಲೆ ನಿಂತ ಅಂದಾಗ ಅವನಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಈ ಸುಖವೇ ಎನ್ನತಕ್ಕಂಥದ್ದು. ಆ ಸುಖ ಯಾವುದು ಅಂತ ಕೇಳಿದ್ರೆ ಬ್ರಹ್ಮ ಒಂದೇ ಸತ್ಯ, ಬ್ರಹ್ಮ. ಜಗತ್ತೆನ್ನತಕ್ಕಂಥದ್ದು ಇಲ್ಲವೇ ಇಲ್ಲ. ಇನ್ನು ಐತಿ ಎನ್ನತಕ್ಕಂಥದ್ದು ಏನರೇ ಸ್ವಲ್ಪ ಅನಿಸ್ತಾ ಇದ್ದರೂ ಸಹಿತ ಅವಿನ್ನ ಕೆಳಗದ ಅಂತ ಅರ್ಥ, ಇನ್ನ ಕೆಳಗೆ ಇಲ್ಲ. ಹಾಗಂದಾಗ ಅದಕ್ಕೆ ಹೇಳಿದ್ರು ನಿರ್ಣಯ ಚೆನ್ನಾಗಿ ಯಾವಾಗ ಆಗ್ತೈತಿ ಅಂತ ಕೇಳಿದ್ರೆ ಸಂಪೂರ್ಣವಾಗಿ ಮಲವಿಕ್ಷೇಪ ದೋಷಗಳು ಸಂಪೂರ್ಣವಾಗಿ ತೊಲಗಿದಾಗ ಮಾತ್ರ ಏನಾಗ್ತೈತಿ ಅಂತ ಕೇಳಿದ್ರೆ ದೃಢ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಐತಿ. ಅದಕ್ಕೆ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂತ ಹೇಳ್ಕೊಂಡು ಇರ್ಲಿಲ್ಲ ಅಂದ್ರೆ ಅದೃಢದಲ್ಲಿ ನಾವು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಲೂ ಸಹಿತ ನಾವೆಲ್ಲ ಎಲ್ಲಿ ಇದೀವಿ ಅಂತ ಕೇಳಿದ್ರೆ ಇನ್ನ ಅದೃಢದೊಳಗಿಂದ ದೃಢಕ್ಕೆ ಹೋಗ್ಬೇಕಾಗಿತ್ತು ಅಂದ್ರೆ ಅದಕ್ಕೆ ಸದ್ಗುರುವಿನ ಕೃಪಾ ಎನ್ನತಕ್ಕಂಥದ್ದು ಬಹಳ ಮಹತ್ವಪೂರ್ಣವಾಗಿರತಕ್ಕಂಥದ್ದು. ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರತಕ್ಕಂಥ ಸದ್ಗುರುವಿನ ಕೃಪಾ ಯಾವಾಗ ಆಗ್ತೈತಲ್ಲ ಆವಾಗ ಅವನಿಗೆ ದೃಢ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಐತಿ. ಇರ್ಲಿಲ್ಲ ಅಂದ್ರೆ ಸಾಧ್ಯ ಇಲ್ಲ. ಆ ಸದ್ಗುರುವಿನ ಮುಖಾಂತರವಾಗಿ ಏನೇನು ಘಟಿಸ್ತಾವೆ ಅಂತ ಕೇಳಿದ್ರೆ ಪರಮಾತ್ಮನಿಂದ ದೃಷ್ಟ ವಸ್ತುಗಳು ಸಿಕ್ಕರೂ ಸಹಿತ ದೃಷ್ಟಾದೃಷ್ಟ ಫಲಗಳನ್ನು ಕೊಡುವ ಶಕ್ತಿ ಎಲ್ಲಿ ಅಂತ ಕೇಳಿದ್ರೆ ಸದ್ಗುರುವಿನಲ್ಲಿ. ನಾವೊಂದು ಆಗಿದ್ದು ಉದಾಹರಣೆ ಹೇಳ್ತೀನಿ. ಇಲ್ಲಿ ಜಮಖಂಡಿ ತಾಲೂಕು ಒಳಗೆ ಒಂದು ಹೊಸೂರು ತೋಲ್ ಐತಿ. ಹೊಸೂರಿಗೆ ಅಪ್ಪಗಳ ಸಾನ್ನಿಧ್ಯದಲ್ಲಿ ಅಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು.
ಒಬ್ಬ ಮೂಕನಾಗಿರತಕ್ಕಂಥ ಮಗುವನ್ನು ತನ್ನ ಮುಂದೆ ನಿಲ್ಲಿಸಿದ್ರು. ಭಾರತೀಯ ಹಕ್ಕುಗಳ ಹಸ್ತ ಇಟ್ಟರು, ಆ ಮಗು ಮಾತಾಡ್ಲಿಕ್ಕೆ ಇತ್ತು. ಆಗದ ಘಟನೆ ಇದು. ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರತಕ್ಕಂಥ ಸದ್ಗುರು ಒಲದ ಅಂದ್ರೆ ಏನಾಗ್ತೈತಿ ಅಂತ ಕೇಳಿದರೆ ಮನುಷ್ಯನ ಜೀವನ ಸಾರ್ಥಕ್ಯ ಆಗ್ತೈತಿ, ಸಾರ್ಥಕ್ಯ. ಹಾಗಾಗಿ ಈ ಸಮಾಗಮ, ಮಹಾತ್ಮರ ಒಡನಾಟ, ಇದರಲ್ಲಿ ಮತ್ತಷ್ಟು ತೊಡಿಸಿಕೊಳ್ಳುವ ತನ ನಮ್ಮಲ್ಲಿ ಇತ್ತು ಅಂದ್ರೆ ಏನಾಗೈತಿ ಅಂತ ಕೇಳಿದ್ರೆ ಈ ಜಗತ್ತಿನಲ್ಲಿರತಕ್ಕಂಥ ಸತ್ಯತ್ವ ಬುದ್ಧಿ ಅನ್ನತಕ್ಕಂಥದ್ದು ಕಡಿಮೆ ಆಗೋತಾ ಬರ್ತೈತಿ. ಆವಾಗ ಸದ್ಗುರುವಿನ ಕೃಪಾ ಇತ್ತು ಅಂದ್ರೆ ಅವನ ಸದ್ಗುರುವಿನ ಶಾಸ್ತ್ರ ಶ್ರವಣ ಮನನ ನಿಧಿಧ್ಯಾಸನ ಎನ್ನತಕ್ಕಂಥದ್ದು ಚೆನ್ನಾಗಿ ಆಯಿತು ಅಂದ್ರೆ ಈ ಜಗತ್ತು ಎನ್ನತಕ್ಕಂಥದ್ದು ಇಲ್ಲವೇ ಇಲ್ಲ. ಅಲ್ಲಿ ಸಂಕಲ್ಪ ಕರ್ತೃತ್ವ ಎನ್ನತಕ್ಕಂಥದ್ದು ಈಶ್ವರನಲ್ಲಿ ಹೇಳಿದರೆ ಸನ್ನಿಧಾನ ಕರ್ತೃತ್ವವನ್ನು ಬ್ರಹ್ಮದಲ್ಲಿ ಹೇಳಿಕೊಂಡು ಆದರೆ ಇವೆಲ್ಲವೂ ತಿಳಿದುಕೊಳ್ಳಲಿಕ್ಕೆ ಮಾತ್ರ ಎನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಇಲ್ಲಿ ಬ್ರಹ್ಮ ಒಂದನ್ನು ಬಿಟ್ಟ ಇನ್ನೊಂದು ಏನೂ ಇಲ್ಲ ಎನ್ನತಕ್ಕಂಥ ನಿರ್ಣಯ ಎನ್ನತಕ್ಕಂಥದ್ದು ವೇದಾಂತ ಹೇಳುತ್ತದೆ ಎನ್ನತಕ್ಕಂಥ ಮಾತುಗಳನ್ನು ಹೇಳಿ ವೇಳೆ ಜಾಸ್ತಿ ಆದೀತು ಎನ್ನತಕ್ಕಂಥ ಅಂಜಿಕೆಯಿಂದ ನನ್ನ ತೊದನುಡಿಗಳನ್ನು ಉಪಸ್ಥಿತರಿರುವ ಸನ್ನಿಧಾನ ಪೂಜ್ಯರ ಶ್ರೀಚರಣಗಳಿಗೆ ನನ್ನ ನುಡಿ ಪುಷ್ಪಗಳನ್ನು ಸಮರ್ಪಣೆಗೊಳಿಸುತ್ತೇನೆ. ಹರವು ತತ್ಸತ್ ಪರ ಪೂಜ್ಯರ ಶ್ರೀಚರಣಗಳ